ಬಾಡಿಗೆಗೆ ತಂದಿರೋ ಸ್ಕೂಟರ್ ಮೊದಲು ವಾಪಸ್ ಕೊಡ್ಬೇಕು, ಇಲ್ಲಾರೆ ಡಬಲ್ ಬಾಡಿಗೆ ಹಾಕ್ತಾರೆ. ಮರ್ತೇ ಬಿಟ್ಟಿದ್ದೆ, ಆಟೋ ಹುಡುಗಂಗೆ ಫೋನ್ ಮಾಡ್ಬೇಕಿತ್ತಲ್ಲ. ಹೇಳಿ ಬಾಸ್. ನನ್ನೆಲ್ಲ ಯಾಕಪ್ಪ ಬಾಸ್ ಅಂತ್ಯ? ನಾನು ನಿಂತರ ಸಾಧಾರಣವಾಗಿ ಕೆಲಸ ಮಾಡೋ ಮನುಷ್ಯ ಇಲ್ಲಿ. ಬಿಡು, ನಾಳೆನು ಸೇಮ್ ಟೈಮಿಗೆ ದೀಪವ್ರನ್ನ ಅವ್ರ ಮನೆಯಿಂದ ಪಿಕಪ್ ಮಾಡ್ಕೊಂಡು ಸೇಮ್ ಜಾಗದಲ್ಲಿ ಆಟೋ ಕೆಟ್ಟೋಯ್ತು ಅಂತ ಸುಳ್ಳು ಹೇಳಿ ನಿಲ್ಸು. ಅದೇ ಟೈಮ್ಗೆ ನೀವು ಹೀರೋ ತರ ಸ್ಲೋ ಮೋಷನ್ ಅಲ್ಲಿ ಎಂಟ್ರಿ ಕೊಟ್ಟು ದೀಪ ಅವ್ರನ್ನ ಹಂಗೆ ಕರ್ಕೊಂಡು ಹೋಗ್ಬಿಡ್ತೀರಲ್ಲ. ಕರೆಕ್ಟು, ಅಂದ್ರೆ ನಾನು ಅವ್ರನ್ನ ಬಾಡಿಗೆ ಸ್ಕೂಟ್ರಲ್ಲಿ ಶೋಕಿ ಕೂರ್ಸ್ಕೊಂಡು ಕರ್ಕೊಂಡು ಹೋದಾಗ ಏನೇನಾಗುತ್ತೆ ಅಂತ ನನಗೆ ಮಾತ್ರ ಗೊತ್ತು. ಹೌದಾ ಸರ್? ಅಂತದೇನಾಯ್ತು? ಇರ್ಲಿ ಬಿಡಪ್ಪ, ನನ್ನ ಕಷ್ಟ ನನಗೆ ಇರ್ಲಿ. ನಾನು ಹೇಳಿದನ್ ಮಾತ್ರ ಮರಿಬೇಡ. ಸರ್, ಒಂದು 500 ರೂಪಾಯಿ ಹಾಕಿದ್ರೆ ಪೆಟ್ರೋಲ್ ಹಾಕ್ಸ್ಬಿಟ್ಟು ಬೆಳಗ್ಗೆನೆ ರೆಡಿ ಆಗ್ಬಿಡ್ತಿದೆ ಸರ್. ಸರಿ, ಈಗಲೇ ಸೆಂಡ್ ಮಾಡ್ತೀನಿ. ದಿನ ಇದೇ ರೀತಿ ಕಲ್ಬಿಟ್ಟು ಕೆಲಸ ಕೊಡಿ ಸರ್. ದಿನ ಕೆಲಸ ಕೊಡ್ಬೇಕಾ? ಅಂದ್ರೆ ನನ್ನ ಹುಡುಗಿ ನನಗೆ ಸಿಗೋದೇ ಬೇಡವಾ? ಹಂಗಲ್ಲ ಸರ್, ನಿಮ್ ಲವ್ ಸ್ಟೋರಿ ಇನ್ನೂ 2 ವಾರ ಹಿಂಗೆ ನಡೆದ್ರೆ ಒಳ್ಳೆ ಮಜಾ ಇರುತ್ತೆ. ಆಯ್ತಾಯ್ತು. ಓಕೆ ಸರ್, ಬಾಯ್ ಸರ್, ಬಾಯ್. ಬನ್ರಿ, ಕರೆಕ್ಟ್ ಟೈಮಿಗೆ ಬಂದಿದ್ದೀರಾ. ಒಂದು ಮುಖ್ಯವಾದ ವಿಷಯ ಕೇಳ್ತೀನಿ, ಸತ್ಯ ಹೇಳ್ಬೇಕು. ನೀವು ವಿಷಯ ಏನು ಅಂತ ಹೇಳಿ, ಅವಾಗ ನಿಜನೋ ಸುಳ್ಳು ಹೇಳ್ಬೇಕು ಅಂತ ಡಿಸೈಡ್ ಮಾಡ್ತೀವಿ. ಈ ಸೀನ್ ಬೇರೆ ಇದೆಯಾ? ಹಾಗೇನಿಲ್ಲ ಬಾಬಾ, ನೀವೇನ್ ಕೇಳಿದ್ರು ಸತ್ಯನೇ ಹೇಳ್ತೀವಿ. ಏಯ್, ನಾನು ಯಾವಾಗ ಭಾವ ಅದೇ ನಿನ್ಗೆ? ಏಯ್, ಏನ್ರ ಅದು ನನಗೆ ಕಾಗೆ ಹಾರಿಸ್ತಾ ಇದ್ದೀರಾ? ಹಾಗೇನಿಲ್ಲ ಅಣ್ಣ, ಹುಲಿ ಕೈಯಿಂದ ಬೇಕಾದ್ರೆ ಬಚಾವಾಗ್ಬೋದು, ಆದ್ರೆ ಈ ಸಿಂಹದ ಕೈಯಲ್ಲಿ ಬಚಾವಾಗಕ್ಕಾಗತ್ತಾ? ನೋ ಚಾನ್ಸ್. ಈ ಡ್ರಾಮಾ ಎಲ್ಲ ಬೇಡ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಏನ್ ಪ್ರಶ್ನೆ? ನಮ್ ಪುಟ್ಟಿ ಏನಾದ್ರೂ ಕದ್ದು ಮುಚ್ಚಿ ನಿಮ್ ಭಾವನ್ ಮೀಟ್ ಮಾಡಕ್ ಹೋಗ್ತಾಳ? ಯಾವ ಭಾವನ್ ಬಗ್ಗೆ ಕೇಳ್ತಾ ಇದೀಯ ಅಣ್ಣ? ಚೆನ್ನಾಗಿ ನಾಟಕ ಮಾಡ್ತೀಯ. ಬಿಡಣ್ಣ, ನಿಮ್ಗಿರೋದು ಒಬ್ರೇ ಭಾವ ತಾನೆ? ಬಿಡು. ನಿಜ ಹೇಳ್ರೋ? ಓ, ಆ ಭಾವನ್ ಬಗ್ಗೆ ಕೇಳ್ತಿದ್ದೀರಾ? ನೀನೇ ದೀಪ ಬಂದಿದ್ದಾನೆ ಭಾವನ ಹತ್ರ ಹೋಗ್ಬಾರ್ದು ಅಂತ. ನಿನ್ ಮಾತ್ ಮೀರಿ ಅಕ್ಕ ಭಾವನ್ ಮೀಟ್ ಮಾಡಕ್ ಹೋಗ್ಬಿಡ್ತಾಳ? ಅಷ್ಟಕ್ಕೂ ಭಾವ ಹೇಳಿದಾರಂತೆ ನನ್ಗೇನ್ ಗೊತ್ತು? ಲೇ, ನಿಮ್ ನಾಟಕ ಯಾಕೋ ಜಾಸ್ತಿ ಆಯ್ತು ಕಣ್ರ. ನಿಮ್ ಭಾವ ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಿದೆ ಅನ್ನೋ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಕೇಳೋದಕ್ಕೆ ಉತ್ತರ ಕೊಡ್ರಿ. ಪುಟ್ಟಿ ಭಾವನ್ ಮೀಟ್ ಮಾಡಕ್ ಹೋಗ್ತಿದ್ದಾಳ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಇವಾಗ ಸಮಾಧಾನ ಆಯ್ತಾ? ಸ್ವಲ್ಪ. ಅಣ್ಣ, ನಿನ್ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀವಿ, ಇವಾಗ ನಮ್ ಪ್ರಶ್ನೆಗೆ ನೀನ್ ಉತ್ತರ ಕೊಡ್ಬೇಕು. ಏನ್ರ ನಿಮ್ ಪ್ರಶ್ನೆ? ಪ್ರೀತಿ ಬಗ್ಗೆ ನಿಂಗೇನ್ ಅನ್ಸುತ್ತೆ? ಲೋ, ಇನ್ನು ಸ್ಕೂಲ್ಗೆ ಹೋಗೋ ಮಕ್ಕಳು ನೀವು ಪ್ರೀತಿ ಬಗ್ಗೆ ಪ್ರಶ್ನೆ ಮಾಡ್ತೀರಾ? ಬೇಕಾಗೋದೆ? ನಮ್ಗಲ್ಲ ಅಣ್ಣ, ಇನ್ಯಾರ್ಗೆ? ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ ಹಾಕಕ್ಕೆ. ಸಾಮಾನ್ಯವಾಗಿ ಹುಡುಗಿಯರ್ಗೆ ಏನ್ ಇಷ್ಟ ಆಗುತ್ತೆ? ನಾರ್ಮಲ್ ಆಗಿ ಹುಡುಗಿರ್ಗೆ ಸ್ಲಿಪ್ಪರು, ಬಟ್ಟೆ, ಜುವೆಲ್ಸು ಇವೆಲ್ಲ ಇಷ್ಟ ಆಗತ್ತೆ. ಆದ್ರೆ ನಮ್ಮ ಪುಟ್ಟಿ ತರ ಸಿಂಪಲ್ ಆಗಿರೋ ಹುಡುಗಿರ್ಗೆ ಕಸೂತಿ ಮಾಡಿರೋ ಈ ಸಿಂಪಲ್ ಕರ್ಚೀಫ್ ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಪುಟ್ಟಿ ತರ ಹುಡುಗಿರನ್ನ ಪಡೆಯೋ ಹುಡುಗರು ತುಂಬಾ ಪುಣ್ಯ ಮಾಡಿರ್ತಾರೆ. ಈಗ ನಿಮಗೆ ಯಾವ ತರ ಕಂಟೆಂಟ್ ಬೇಕು ಹೇಳಿ? ಸಿಂಪಲ್ ಆಗಿರೋ ಹುಡುಗಿರ ಬಗ್ಗೆನಾ ಅಥವಾ ಶ್ರೀಮಂತ ಹುಡುಗಿರ ಬಗ್ಗೆನಾ? ಅಣ್ಣ, ನಮಗೆ ಉತ್ತರ ಸಿಕ್ತು. ನೋಡಿ, ನಾನು ಬೆಡ್ಶೀಟ್ನ ಹಿಂಗೆ ಹೊತ್ಕೋತೀನಿ, ನೀವು ನನ್ನ ಹಿಂದೆ ಬಚ್ಚಿಟ್ಕೊಂಡ್ಬಿಡಿ. ಏನ್ರಿ ಗುಬ್ಬಿ ಗೂಡು ಕರಿತಾರೋ ತರ ಕರಿತಿದ್ದೀರಾ? ನಿಮ್ಮಿಂದ ಹೆಂಗ್ರಿ ಬಚ್ಚಿಟ್ಕೊಳಕಾಗತ್ತೆ? ಅಯ್ಯೋ, ಅರ್ಥ ಮಾಡ್ಕೊಳ್ಳಿ, ಅತ್ತೆ ಬಂದ್ಬಿಡ್ತಾರೆ, ಬಚ್ಚಿಟ್ಕೊಳ್ಳಿ. ಆಯ್ತಾಯ್ತು, ಬಚ್ಚಿಟ್ಕೊಳ್ಳೋಣ. ಆದ್ರೆ ಅದಕ್ಕೆ ಒಂದ್ಸರಿ ಬಾಯಿ ತುಂಬಾ ಹಚ್ಬೆಂಡು ಅಂತ ಕರಿಬೇಕು ನೀವು. ಹೆದರ್ಸ್ತಿದ್ದೀರಾ? ಮಾಯಕ ಹೆಣ್ಣು ಹುಡ್ಗಿನ ಹೆದರ್ಸಿದ್ ಸರಿನಾ? ಬಾಯಿಂದ ಆ ಪದ ಕೇಳಿ ತುಂಬಾ ದಿವಸ ಆಗಿದೆ, ಪ್ಲೀಸ್ ರೀ. ನಾ ಕರೆಯಲ್ಲ. ನಾನ್ ಬಚ್ಚಿಟ್ಕೊಳ್ಳಲ್ಲ. ನಿಮ್ ತಮ್ಮಯ್ಯ ಅಂತೀನಿ. ನಾನು ಕೈ ಮುಗಿತೀನಿ, ದಯವಿಟ್ಟು ಕರಿ. ಆಯ್ತು, ಬನ್ನಿ ಹಸ್ಬೆಂಡು. ಆಯ್ತಾ? ಬನ್ನಿ 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 ಬನ್ನಿ. ಯಾಕೆ ಯಾಕೆ
ಹಿಂಗ್ ನಿಂತ್ಕೊಂಡು ಹೆದರ್ಸ್ತಾ ಇದೆಯಾ ನನ್ನ? ಅದು ಅತ್ತೆ ನಿದ್ದೆ ಬರ್ತಿಲ್ಲ ಅತ್ತೆ. ಅಯ್ಯೋ ನಂದು ಅದೇ ಕತೆ ಕಣೆ, ಅದಕ್ಕೆ ನಿನ್ ಜೊತೆ ಇಲ್ಲೇ ಮಲ್ಕೊಳ್ಳೋಣ ಅಂತ ಬಂದೆ. ಬಾ ಯಾಕೆ ಯಾಕೆ ಹೆದರ್ಸ್ತೀಯಾ? ಅದು ಸೊಳ್ಳೆ ಕಾಟ. ಒಳ್ಳೆ ಕಾಟ ಆದ್ರೆ ಏನೇ ಇವಾಗ ಬೆಡ್ಶೀಟ್ ಹೊತ್ಕೊಂಡು ಚೆನ್ನಾಗಿ ಮಲ್ಬಿಡೋಣ. ಇಲ್ಲ ಅತ್ತೆ. ಯಾಕೆ ಹಿಂಗ್ ಕಾಡ್ತಿದ್ಯಾ? ಅಯ್ಯೋ ದೇವ್ರೆ, ಇವತ್ತು ಅಮಾವಾಸ್ಯೆ ಬೇರೆ. ನಾಯಿಗಳು ಇಷ್ಟೊಂದು ಕೂಗ್ತಿದೆ ಅಂದ್ರೆ ಅವುಗಳ ಕಣ್ಣಿಗೆ ದೆವ್ವ ಕಾಣಿಸ್ತಿದೆ. ಅಯ್ಯಯ್ಯೋ ದೀಪ, ನೀನೇನೆ ಇಷ್ಟು ದಪ್ಪ ಆಗಿದ್ಯಾ? ಏನೋ ಮಾತಾಡ್ಬಿಡಿ, ನಾನು ಯಾಕೆ ದಪ್ಪ ಆಗಿರ್ತೀನಿ? ಏನೋ ಒಂಥರ ಆಡ್ತಿದ್ಯಾ. ಏಯ್ ಆ ಬೆಡ್ಶೀಟ್ ತೆಗಿಯ, ತೆಗಿಯ. ದಪ್ಪ ಆಗಿಲ್ಲ ಅವಳು. ಏನಾದ್ರು ಬಂದ್ಬಿಟ್ಟು ನೋಡಿ ಎಲ್ ದಪ್ಪ ಆಗಿದ್ದೀನಿ, ಸರಿಗೆ ಇದೀನಲ್ಲ. ತಕ್ಕೊಂಡು ಸರಿಯಾಗಿ ಸಿಗ್ತಿದ್ಯಲ್ಲ, ಮತ್ತೆ ಆವಾಗ ಯಾಕೆ ದಪ್ಪ ಕಾಣಿಸಿದೆ? ಅಯ್ಯೋ ನಿಮ್ಗೇನೋ ಭ್ರಮೆ ಅನ್ಸುತ್ತೆ ಅತ್ತೆ. ನಾನ್ ಯಾಕೆ ದಪ್ಪ ಆಗ್ಲಿ? ಅಯ್ಯೋ ದೇವ್ರೆ, ಕರೆಕ್ಟ್ ಆಗಿ ಇದ್ದಾಳೆ. ನಾನೇ ಸರಿ ಇಲ್ವಾ? ಅಯ್ಯಯ್ಯೋ ನನ್ಗೇನಾದ್ರೂ ದೆವ್ವ ಬಿಟ್ಕೋತಾ? ಇವತ್ ಯಾಕೋ ಏನೇನೋ ಆಗ್ತಿದೆ. ಲೇ ದೀಪ ಬಾರೆ, ಇವತ್ ರಾತ್ರಿ ಎಲ್ಲ ಮಾತಾಡ್ತಾ ಹಂಗೆ ಮಲ್ಕೊಂಡ್ಬಿಡೋಣ. ಇಲ್ಲ ಅತ್ತೆ, ಮಾತಾಡೋದೇನ್ ಬೇಡ. ಲೇ ದಡ್ಡಿ, ದೆವ್ವ ನೋಡಿದೇನೆ? ನಾನ್ ನಾನ್ ನೋಡಿದೀನಿ. ಹೌದಾ?